ಆವತ್ತು ಎಸ್ಎಂಟಿ ಸ್ಟೇಷನ್ ಅಲ್ಲಿ ಟ್ರೈನ್ ಮಿಸ್ ಮಾಡಿದ ಕಾರಣ ಇವಾಗ ನಂಗೆ ಇದಿದು ಒಂದೇ ಆಪ್ಷನ್ ಬಸ್. ನಮ್ಮ ಊರಿಗೆ ಹೋಗೋ ಬಸ್ ಕೋಣಿದು ಒಂದೇ ಹಿಡಿದು ಅದು ಬಿಟ್ರೆ ಬೇರೆ ಬಸ್ ಇಲ್ಲ. ಸರಿ ಅಂತ ಯೋಚನೆ ಮಾಡಿ ಚೆನ್ನೈಗೆ ಹೋಗೋಣ ಅಂತ ತೀರ್ಮಾನ ಮಾಡಿದೆ. ಇನ್ನೇನು ಖಾತೆಲೆ ಆಯ್ತು ಅಂತ ಬಸ್ ಬುಕ್ ಮಾಡಿದೆ. ಎಸ್ಎಂಟಿ ಸ್ಟೇಷನ್ ಪಕ್ಕದಲ್ಲಿ ಬೈಪಡಹಳ್ಳಿ ಮೆಟ್ರೋ ಹತ್ರ ಪಿಕಪ್ ಪಾಯಿಂಟ್ ಇತ್ತು. ಅಲ್ಲಿ ಊಟದ ಅಂಗಡಿ ಯಾವುದು ಇರಲಿಲ್ಲ. ಒಂದೇ ಒಂದು ತಮಿಳು ಅಕ್ಕ ತಳ್ಳುಗಾಡಿ ಹಳ್ಳಿ ಇಟ್ಕೊಂಡಿದ್ರು. ಅಲ್ಲಿ ದೋಸೆ ಮತ್ತೆ ಆಮ್ಲೆಟ್ ತಿಂದು ಬಸ್ ಆತಿದೆ. 10:30ಗೆ ಹೊರಟು ಮುಂಜಾನೆ 6 ಗಂಟೆಗೆ ಪುಂತಮಳ್ಳಿ ಬಂತು. ಪಣಿಮಲರ್ ಕಾಲೇಜ್ ಬಸ್ ಕ್ರಾಸ್ ಆಗಿದ್ದನ್ನು ಗಮನಿಸಿ ನಾನು 4 ವರ್ಷ ಪ್ರಯಾಣಿಸಿದೆ. ಈಗ ಸಂಪೂರ್ಣವಾಗಿ ಬದಲಾಗಿರುವ ಬೆಂಗಳೂರಿನ ರಸ್ತೆ ಹಳವು ನೆನಪುಗಳನ್ನು ಮರಳಿ ತಾಂಡಿತು. ಗಿಂಟಿಹಳ್ಳಿ ಇಳಿದು ನನ್ನ ಅಕ್ಕನ ಮನೆಗೆ ಎಂಟಿಸಿ ಬಸ್ ಆದಿದೆ. ನಮ್ಮ ಅಕ್ಕನ ಮನೆ ಬಾಲ್ಕನಿ ವ್ಯೂ ಪ್ಲಸ್ ಇಡಿಯಪ್ಪ ಅವರ ಧ್ವನಿ ತುಂಬಾ ದಿನ ಆದ್ಮೇಲೆ ಕೇಳಿದೆ. ನಾನು ಇವಾಗ ಯಾಕೆ ಚೆನ್ನೈಗೆ ಬಂದ್ರಿ ಅಂತ ನೀವು ಯೋಚನೆ ಮಾಡಿದ್ರೆ, ನನಗೆ ಆಲ್ರೆಡಿ ಈ ದಿನದಲ್ಲಿ ಒಂದು ಕೆಲಸ ಇದು. ಬಟ್ ಊರಿಗೆ ಹೋಗೋ ಬುಕಿಂಗ್ಸ್ ಇಂದ ನಾನು ಪ್ಲಾನ್ ಮಾಡಿರಲಿಲ್ಲ. ಆದ್ರೆ ಇವಾಗ ಈ ಸಂದರ್ಭವನ್ನು ತಕ್ಷಣ ಯೂಸ್ ಮಾಡ್ಕೊಂಡೆ. ಈವ್ನಿಂಗ್ ಊರಿಗೆ ಬಸ್ ಬುಕ್ ಮಾಡಿಕೊಂಡು ನಾನು ಕೆಲಸ ಎಲ್ಲ ಮುಗಿಸಿ ತುಂಬಾ ದಿನದಿಂದ ಹೋಗ್ಬೇಕು ಅಂತ ಅನ್ಕೊಂಡಿದ್ದ. ಅಂಬತ್ತೂರಲ್ಲಿ ಇರುವ ನನ್ನ ಸ್ನೇಹಿತಿಯ ಕೇಕ್ ಶಾಪ್ ಗೆ ಹೊರತೆ ನಾನು ಅಮ್ಮನಿಗೆ ಕಾಲ್ ಮಾಡಿ ಅಂಬತ್ತೂರು ಪ್ಲಾನ್ ಮಾಡಿ ಹೇಳಿದೆ. ಅವರು ತಕ್ಷಣ ಹೋಗೋದಾಗಿ ಪಾಡಿಹಳ್ಳಿ ಹೊಸದಾಗಿ ನಮ್ಮ ಸರವಣ ಸ್ಟೋರ್ಸ್ ಎದುರಲ್ಲಿ ಪೋತಿಸ್ ಓಪನ್ ಮಾಡಿದ್ರೆ ತುಂಬಾ ವಿಡಿಯೋಸ್ ನೋಡಿದೆ ಅದ್ರ ಬಗ್ಗೆ. ಆದ್ರೆ ಅಲ್ಲಿ ಹೋಗಿ ನಮಗೆ ಆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ ಎಂದಾರು. ತುಂಬಾ ದಿನದ ನಂತರ ನಮ್ಮ ತಮಿಳುನಾಡು ಲೆಜೆಂಡ್ ನೋಡಿ ಅಂದ್ರೆ ಬ್ಯಾನರ್ ಹಳ್ಳಿ ಆಮೇಲೆ ಪೋತಿಸ್ ಒಳಗೆ ಹೋದೆ. ವೀಕೆಂಡ್ ರೈಲ್ ಎಕ್ಸ್ಪ್ರೆಸ್ ಮುಂದುವರಿಯುತ್ತದೆ.